ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಭೂಮಿ ಮನೆ ಒಳಗೆ ಅಂದರೆ ಅಜಿತ್ ರೂಮ್ ಒಳಗೆ ಪ್ರವೇಶವನ್ನು ಪಡ್ಕೊಳ್ತಾಳೆ. ಸೊ ಹೊರಗಡೆನೇ ನಿಂತ್ಕೊಂಡಿರ್ತಾಳೆ. ಯಾಕಲ್ಲೇ ನಿಂತ್ಕೊಂಡಿದ್ಯಾ, ಒಳಗಡೆ ಬಾ ಅಂತ ಕೇಳ್ತಾರೆ. ಸಾಹೇಬ್ರೆ ಟೈಮ್ ಎಷ್ಟು ಅಂತ ಕೇಳ್ತಾಳೆ. ಯಾಕೆ ಅಲ್ಲಿ ಕಾಣಿಸ್ತಿಲ್ವಾ ನಿನಗೆ ಅಂತ ಹೇಳ್ತಾರೆ. ಅಯ್ಯೋ ಸಾಹೇಬ್ರೆ, ನಿಮ್ಮ ಬಾಯಿಂದನೇ ಕೇಳಬೇಕು ನಾನು, ಟೈಮ್ ಎಷ್ಟು ಹೇಳಿ ಅಂತ ಹೇಳ್ತಾಳೆ. ಆಗ 10:30 ಅಂತ ಹೇಳ್ತಾರೆ. ಹಾಂ, ಈಗ ನಾನು ಮನೆ ಒಳಗಡೆ ನಿಮ್ಮ ರೂಮ್ ಒಳಗಡೆ ಬಲಗಾಲಿಟ್ಟು ಒಳಗೆ ಬರೋಕ್ಕೆ ಸೂಕ್ತವಾದಂಥ ಸಮಯ, ಈಗ ರಾವು ಕಾಲ ಈ ಥರ ಹೇಳ್ಬಿಟ್ಟು ಬರ್ತಾಳೆ. ಓಹೋಹೋ, ಈ ಬಿಲ್ಡಪ್ಗೆ ಏನೂ ಕಮ್ಮಿ ಇಲ್ಲ ಅಂತ ಹೇಳಿ ನಮ್ಮ ಅಜಿತ್ ಸಾಹೇಬರು ಹೇಳ್ತಾರೆ. ಸಾಹೇಬ್ರೆ ಏನಾದ್ರು ಅಂದ್ರ? ಏನಿಲ್ಲ ಅಂತ ಹೇಳ್ತಾರೆ. ಈಗ ರಾವು ಕಾಲ ಶುರುವಾಗಿದೆ, ನಿಮ್ಮ ಮೇಲೆ ಸೇರ್ ತೀರಿಸ್ಕೊಳ್ಳೋಕ್ಕೆ ನನಗೆ ಪ್ರಸಕ್ತವಾದಂಥ ಸಮಯ ಅಂತ ಹೇಳ್ತಾಳೆ. ಅಂದರೆ ಒಳ್ಳೆಯ ಸಮಯ, ಹೀಗೆಲ್ಲ ಮಾತಾಡ್ತಾ ಇರ್ತಾಳೆ. ಈಗ ಇಬ್ಬರು ಮಧ್ಯೆ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಅಲ್ಲಿಗೆ ಭೂಮಿ ಏನಂತಂದರೆ ಚಾಪೆ ದಿಂಬು ಎಲ್ಲ ತೊಗೊಂಡು ಬಂದಿರ್ತಾಳೆ ಮಲ್ಕೋಬೇಕು ಅಂತ ಹೇಳಿ. ಏನು ಮಾಡ್ತಿದ್ಯಾ ಅಂದಾಗ, ಮುಂಚೆ ನಾನು ಇಲ್ಲೇ ಮಲಗ್ತಿದ್ದೆ ತಾನೇ, ಈಗಲೂ ಇಲ್ಲೇ ಮಲಗ್ತೀನಿ ಸಾಹೇಬ್ರೆ ಅಂತ ಹೇಳ್ತಾಳೆ. ಅಜಿತ್ ಅವರು ಲೈಟ್ ಆಫ್ ಮಾಡೋಕ್ಕೆ ಹೋಗ್ತಾರೆ. ಸಾಹೇಬ್ರೆ, ನನಗೆ ಲೈಟ್ ಇದ್ದರೆ ಭಯ ಅಂತ ಗೊತ್ತಿಲ್ವಾ ನಿಮಗೆ, ಮತ್ತೆ ಯಾಕೆ ಲೈಟ್ ಆಫ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಕೂಡ ಲೈಟ್ ಇಟ್ಕೊಂಡ್ರೆ ನಿದ್ದೆ ಬರಲ್ಲ ಅಂತ ಗೊತ್ತಿಲ್ವಾ ನಿನಗೆ, ನನಗೂ ಲೈಟ್ ಇದ್ದರೆ ನಿದ್ದೆ ಬರಲ್ಲ, ಲೈಟ್ ಆಫ್ ಮಾಡಬೇಕು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ, ಇಲ್ಲ ಸಾಹೇಬ್ರೆ, ಆಯಿತು ಬಿಡಿ ಸಾಹೇಬ್ರೆ, ಅದೇನೋ ಭೂಮಿ ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಡ್ತಾ ಇದೆಯಾ. ಮತ್ತು ನನ್ನಂದ್ರೆ ಏನು ಅಂದ್ಕೊಂಡಿದ್ದೀರಾ ಸಾಹೇಬ್ರೆ, ಆ್ಯಕ್ಷನ್ ಪಿನ್ ನಾನು, ಆ್ಯಕ್ಷನ್ಗೂ ಭೂಮಿ ಅಂತ ಹೇಳ್ತಾಳೆ. ಓ, ಮಾಲಾಶ್ರೀ ಅವ್ರ ಹೆಸರು ನೀನು ಕಾಪಿ ಮಾಡ್ತಾ ಇದೀಯಾ, ಈ ಥರ ಮಾಡಿದ್ರೆ ಹೆಂಗೆ ಅಂತ ಹೇಳಿ ಬೈಯೋಕ್ಕೆ ಶುರು ಮಾಡ್ತಾರೆ. ಮೀನ್ಸ್ ಆಡಾಕೊಳ್ತಾರೆ. ಬೈಯೋದು ಅಂತಂದ್ರೆ ಜಗಳ ಆಡೋದಿಲ್ಲ, ನಿಜವಾಗ್ಲೂ ಒಂಥರ ಕ್ಯೂಟ್ ಆಗಿರುತ್ತೆ. ಮುದ್ದಾದ ಜಗಳ ಭಾಳ ದಿನಗಳಿಂದ ಈ ಮುದ್ದಾದ ಜಗಳ ಕೇಳೋಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅದೇ ರೀತಿ ಮುದ್ದಾಗಿ ಜಗಳ ಮಾಡ್ಕೋತಾ ಇರ್ತಾರೆ, ಸಾಹೇಬ್ರೆ ಅಂತ ಹೇಳ್ಕೊಂಡು, ಭೂಮಿ ಅಂತ ಹೇಳ್ಕೊಂಡು. ಸೊ ಸಾಹೇಬ್ರೆ, ಇದು ನಾನಾಗಿ ಇಟ್ಕೊಂಡಿರೋ ಹೆಸರಲ್ಲ, ನಮ್ಮ ಏರಿಯಾದಲ್ಲಿ ಎಲ್ಲರೂ ಸೇರಿಬಿಟ್ಟು ನನಗೆ ಆ್ಯಕ್ಷನ್ ಕ್ವೀನ್ ಭೂಮಿ ಅಂತ ಕೊಟ್ಟಿದ್ದಾರೆ ಹೆಸರು, ಗೊತ್ತಾ ನಿಮಗೆ ಅಂತ ಹೇಳ್ತಾರೆ. ಓಹೋ, ಆ ಜನಗಳಿಗೆ ಸ್ವಲ್ಪ ತಲೆ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಆಮೇಲೆ ಮೆಡಲ್ ಕೊಟ್ಟಿರ್ಬೇಕಲ್ಲ ಅಂದಾಗ, ಹ್ಞೂ ಸಾಹೇಬ್ರೆ ಕೊಟ್ಟಿದ್ದಾರೆ, ಯಾರೋ ನಿಮ್ಮಂಥವ್ರು ಬಂದು ಕಿತ್ಕೊಂಡು ಹೋಗ್ಬಿಟ್ರು ಅಂತ ಎಲ್ಲ ಹೇಳ್ತಾಳೆ. ಹೀಗೆ ಇಬ್ಬರು ಜಗಳ ಆಡ್ತಿರ್ತಾರೆ ಲೈಟ್ ಆಫ್ ಮಾಡೋಕ್ಕೆ. ಸೊ ಇಲ್ಲ ಸಾಹೇಬ್ರೆ, ಆಯಿತು ಬಿಡಿ ಸಾಹೇಬ್ರೆ, ನಾನು ಹೋಗ್ಬಿಟ್ಟು ಆ ಗಿಡಗಳ ಪಕ್ಕದಲ್ಲಿ ಮಲ್ಕೋತೀನಿ ಅಂತ ಹೇಳ್ತಾಳೆ. ಅದೇನೋ ಆ್ಯಕ್ಷನ್ ಪಿನ್ನು ಹಂಗೆ ಹಿಂಗೆ ಅಂತ ಹೇಳ್ತಿದ್ಯಾ, ಇಷ್ಟೇ ನಿನ್ನ ಧೈರ್ಯ ಅಂತ ಹೇಳ್ತಾರೆ. ಈಗೇನು ಸಾಹೇಬ್ರೆ, ನಾನು ಅಲ್ಲೇ ಹೋಗಿ ಮಲಗ್ತೀನಿ ಅಂದಾಗ, ಬೇಡ ಮಲ್ಕೋ ಅಂತ ಹೇಳ್ತಾರೆ. ಸರಿ ಸಾಹೇಬ್ರೆ, ಲೈಟ್ ಆಫ್ ಮಾಡೋಂಗಿಲ್ಲ ಅಂತ ಹೇಳ್ತಾಳೆ. ಆಯಿತು ಅಂತ ಹೇಳಿ ಮನ್ಕೊತಾರೆ. ಯಾಕೋ ನನಗೆ ಸೈಬ್ರ ಮೇಲೆ ಡೌಟ್ ಬರ್ತಿದೆಯಲ್ಲ, ಅಂತೂ ಇಂತೂ ನಾನೇ ಗೆದ್ದಿರೋದೇನೋ ನಾನು, ಆದರೆ ಈ ಸೈಬ್ರ ಮೇಲೆ ಯಾಕೋ ಡೌಟ್ ಬರ್ತಿದೆಯಲ್ಲ, ನಾನು ಮಲ್ಕೊಂಡ್ಮೇಲೆ ಏನಾದರೂ ಲೈಟ್ ಆಫ್ ಮಾಡಿಬಿಟ್ರೆ ನೋಡೋಣ ಮಲ್ಕೊಂಡಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಅಂತ ಮಂಚನ ಮೆಲ್ಲಿಗೆ ಹತ್ತಿ ಹೋಗ್ತಾಳೆ. ಹೋಗಿ ಹಿಂಗೆ ನೋಡ್ತಾಳೆ, ಅಮ್ಮ ಅಂತ ಚೀರ್ಕೊಂಡ್ಬಿಡ್ತಾಳೆ. ಯಾಕಂದರೆ ಅವರು ಕೂಡ, ಅಲ್ಲ ನಾನು ಚೀರ್ಕೋಬೇಕು, ನಾನು ಸೀಲುವಂತ, ನಾನು ಸತ್ತು ಮಣ್ಣಲ್ಲಿ ಮಣ್ಣಾದರೂ ಕೂಡ ಇಷ್ಟು ವರ್ಷ ಕಾಪಾಡ್ಕೊಂಡ್ಬಂದಿದ್ದೀನಿ, ಇನ್ನು ಮುಂದೆನೂ ಕಾಪಾಡ್ಕೋತೀನಿ, ಸತ್ತು ಮಣ್ಣಾಗೋದ್ರು ಮಣ್ಣಲ್ಲಿ ಮಣ್ಣಾಗೋದ್ರು ಕೂಡ ನನ್ನ ಸೀಲವನ್ನು ನಾನು ಕಾಪಾಡ್ಕೋತೀನಿ. ಎಂಥ ಕೆಲಸ ಮಾಡಿಬಿಟ್ಟೆ ಭೂಮಿ, ನೀನು ಹಿಂಗೆ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ, ಇಷ್ಟು ವಿಕೃತ ಮನಸ್ಸು ಈ ಥರ ಬದಲಾಗಿದೆಯಾ ಅಂತ ನನಗೆ ಗೊತ್ತಿಲ್ಲ ಅಂದಾಗ, ಅಯ್ಯೋ ಸಾಹೇಬ್ರೆ ಸ್ವಲ್ಪ ಸಮಾಧಾನವಾಗಿರಿ, ನಾನು ಬಂದಿರೋದು ಅಷ್ಟೇ ಸಾಹೇಬ್ರೆ, ನೀವು ಮಲಗಿದ್ದೀರಾ ಇಲ್ವಾ, ನಾನು ಮಲ್ಕೊಂಡ್ಮೇಲೆ ಲೈಟ್ ಆಫ್ ಮಾಡ್ತೀರೇನೋ ಅಂತ ಚೆಕ್ ಮಾಡೋಕ್ಕೆ ಬಂದೆ ಸಾಹೇಬ್ರೆ, ಅಷ್ಟೇ, ನೀವು ಕಣ್ಣು ಮುಚ್ಕೊಂಡಿದ್ರಾ ಅದಕ್ಕೆ ಉಫ್ ಅಂತ ಊದ್ದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ ಸಾಹೇಬ್ರೆ ಅಂದ್ರೆ, ಅಷ್ಟೇ ತಾನೇ ಭೂಮಿ, ಅಷ್ಟೇ ಅಲ್ವಾ ಅಂತ ಹೇಳಿ ನಮ್ಮ ಸಾಹೇಬರು ಕೂಡ ಡವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಈ ಡವ್ ಎಲ್ಲಿಗೆ ಮುಗಿಯುತ್ತೆ ಕತೆ, ಏನಾಗ್ಬೋದು ಮುಂದಿನ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನಿಜವಾಗ್ಲೂ ನೋಡೋಕೆ ಒಂಥರ ಖುಷಿ ಆಗುತ್ತೆ. ಇದೇ ರೀತಿ ಖುಷಿ ಆಗಿರಬೇಕು ಇಬ್ಬರು, ನೋಡೋಕ್ಕೂ ಚೆಂದ. ಇನ್ನೇನೇನಾಗ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು